ಕರ್ನಾಟಕ ಟಿವಿ ಹಾಗೂ ಆಡ್6 ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ನಡೀತಾ ಇರುವಂತಹ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಮಂಡ್ಯ ನಗರದಲ್ಲೂ ನಡೆಯಿತು. ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಹಕಾರದೊಂದಿಗೆ ಮಂಡ್ಯದ ರೈತ ಸಭಾಂಗಣದ ಆವರಣದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ 25ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ರು. ಇಲ್ಲೂ ಸಹ ಸ್ಪರ್ಧಾಳುಗಳಿಗೆ 1.5 ಗಂಟೆ ಸಮಯಾವಕಾಶವನ್ನು ನೀಡಲಾಗಿತ್ತು. ಸ್ಪರ್ಧೆ ಮಧ್ಯಾಹ್ನ 12ಕ್ಕೆ ಆರಂಭವಾಗಿ 1:30 ವೇಳೆಗೆ ಮುಕ್ತಾಯವಾಯಿತು. ಇಲ್ಲಿ ಮಹಿಳೆಯರ ಜೊತೆಗೆ ಭಾಗವಹಿಸಿದ್ದಂತಹ ಗೌತಮ್ ಎಂಬ ಯುವಕ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಮಹಿಳೆಯರು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ ಬಣ್ಣದ ರಂಗೋಲಿಗಳನ್ನ ಹಾಕಿ ಗಮನ ಸೆಳೆದ್ರು. ಸ್ಪರ್ಧಾಳುಗಳಲ್ಲಿ ವಿಜೇತರನ್ನ ಆಯ್ಕೆ ಮಾಡೋಕೆ ನಮ್ಮ ಕರ್ನಾಟಕ ಟಿವಿಯ 2 ಸೇರಿದಂತೆ 5 ತೀರ್ಪುಗಾರರು ಇದ್ರು. ಈ 5 ಜನರ ತಂಡ ಪ್ರತ್ಯೇಕವಾಗಿ ನೀಡಲಾಗಿದ್ದಂತಹ ಅಂಕಗಳನ್ನ ಒಟ್ಟುಗೂಡಿಸಿ ಅಂತಿಮವಾಗಿ ಹೆಚ್ಚು ಮತ ಪಡೆದಂತಹ 3 ಬಹುಮಾನವನ್ನ ವಿತರಿಸಲಾಯಿತು. ವಾಣಿಶ್ರೀ ಎಂಬುವವರು ಪ್ರಥಮ ಸ್ಥಾನ, ಸಾಧನಾ ಎಂಬುವವರು ದ್ವಿತೀಯ ಸ್ಥಾನ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಏಕೈಕ ಪುರುಷ ಸ್ಪರ್ಧಾಳು ಗೌತಮ್ ತೃತೀಯ ಬಹುಮಾನವನ್ನ ಪಡೆದುಕೊಂಡ್ರು. ವಿಜೇತರಿಗೆ ಕ್ರಮವಾಗಿ ತಲಾ 5,000, 3,000 ಹಾಗೂ 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು. ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕರ್ನಾಟಕ ಟಿವಿ ಸಂಸ್ಥೆಯ ಪರವಾಗಿ ಪ್ರಮಾಣ ಪತ್ರವನ್ನ ಹಾಗೂ ವಿಶೇಷ ಗಿಫ್ಟ್ ಅನ್ನ ನೀಡಲಾಯಿತು. ಕರ್ನಾಟಕ ಟಿವಿಯ ಮುಖ್ಯಸ್ಥರಾದಂತಹ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನ ಕಾಣ್ತು. ನಮ್ಮ ತಂಡಕ್ಕೆ ಸಹಕಾರ ನೀಡಿದಂತಹ ವಿಭಿನ್ನವಾದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕಾಗಿ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಸದಸ್ಯರು ಕರ್ನಾಟಕ ಟಿವಿ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ನಮ್ಮ ದೇಶದ ಸಂಸ್ಕೃತಿ ಏನಿದೆ, ಸಂಸ್ಕಾರ ಏನಿದೆ, ಅದನ್ನು ಎತ್ತಿಡಬೇಕು ಮತ್ತು ಇಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವು ಇದನ್ನು ತೋರಿಸಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಮೇಡಮ್. ಏಕೆಂದರೆ ಈಗ ಹಳ್ಳಿಗಾಡಲ್ಲೇ ಇದನ್ನು ತಪ್ಪೋಗ್ತಾ ಇದೆ. ಯಾವುದೇ ಅಂದರೂ ಈಗ ಆವಾಗ ಆಗಿನ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಕಳ ಹೊಕ್ಕೋದು ಅಂತ ಕೆಲಸ ಮಾಡ್ತಿದ್ರು. ಈಗ ಅದೇನು ಮಾಡಲ್ಲ. ಆವಾಗ ರಾಶಿ ಪೂಜೆ ಮಾಡ್ತಿದ್ರು. ರಾಶಿ ಪೂಜೆ ಮಾಡದೆ ಮನೆಗೆ ಭತ್ತನಲ್ಲಿ ರಾಗಿನಲ್ಲಿ ತರ್ತಿರ್ಲಿಲ್ಲ ನಮ್ಮ ತಾತಂದಿರು. ಏಕೆಂದರೆ ಅದನ್ನು ಮಾಡಿಬಿಟ್ಟು ಮನೆಗೆ ಬಂದರೆ ಅವ್ರಿಗೆ ಸಮಾಧಾನ. ಈಗೇನು ಇಲ್ಲ, ಅಲ್ಲೇ ಮಿಷಿನ್ ಬರೋದು, ಗದ್ದೆಲಿ ಅಲ್ಲೇ ಮಾರ್ಕೆಟ್ಗೆ ಹಾಕ್ಬಿಡೋದು ಮನೆಗೆ. ಅದನ್ನು ನಮ್ಮ ಈಗ ಮಹಿಳೆಯರಿಗೆ ಏನಾಗಿದೆ ಅಂದರೆ ಅದು ತಂದು ಮನೇಲಿ ಇಟ್ಕೊಂಡ್ರೆ ಇಲಿ ಕಾಟ, ಅದು ಇದು, ಮನೆ ಕ್ಲೀನ್ ಆಗಿರ್ಬೇಕು. ಈಗೇನಾಗಿದೆ, ಸಿಟಿ ಥರ ಹಳ್ಳಿಲ್ವೇ ಮನೆ ಯಾವಾಗಲೂ ಕ್ಲೀನಾಗಿರಬೇಕು, ದಿನ ಆ ಥರ. ಅವಾಗ ಹಂಗಲ್ಲ. ಹಿಂದಿನ ಕಾಲದಲ್ಲಿ ಆ ಮನೆಗೆ ಹೆಣ್ಣು ಕೊಡಬೇಕು ಅಂದರೆ ಆ ಮನೇಲಿ ಹಸು ಕರು ಇದೆಯಾ, ರಾಶಿ ಇದೆಯಾ, ಮನೇಲಿ ಭತ್ತ ಇದೆಯಾ, ಆಮೇಲೆ ಕಂಜಳ ಅಂತ ಮಾಡ್ತಿದ್ರು ಆವಾಗ ಭತ್ತ ತುಂಬಕ್ಕೆ ಅಂತ, ಅದೆಲ್ಲ ಇದೆಯಾ ಅಂತ ನೋಡ್ತಿದ್ರು. ಈ ಒಂದು ರಂಗೋಲೆ ಸ್ಪರ್ಧೆಯ ಮುಖ್ಯ ರೂವಾರಿ ಬಹುಶಃ ನಮ್ಮ ಶಿವು ಅವರಿಗೆ ಯಾಕಿದು ಹೊಳೆಯುತ್ತೋ ಗೊತ್ತಿಲ್ಲ. ಮಹಿಳೆಯರು ಸದಾ ಒಂದಲ್ಲೊಂದು ಒತ್ತಡದಲ್ಲಿರ್ತಾರೆ. ಮನೆ, ಮಕ್ಕಳು, ಗಂಡ, ಹೊಲ, ಗದ್ದೆ ಅನ್ನುವ ಒತ್ತಡದಲ್ಲಿರ್ತಾರೆ. ಅವರಿಗೆ 1-2 ಗಂಟೆಗಳ ಕಾಲ ಆದರೂ ಕೂಡ ಮನಸ್ಸಿಗೆ ಒಂದಷ್ಟು ಚೈತನ್ಯನ ತುಂಬಬೇಕು ಅನ್ನೋ ಕಲ್ಪನೆಯೊಂದಿಗೆ ನಮ್ಮ ಶಿವು ಪ್ರಾರಂಭ ಮಾಡಿರ್ಬೇಕು ಅಂತ ಅನ್ಕೊಂಡಿದೀವಿ. ಚುನಾವಣಾ ವಿಶ್ಲೇಷಣೆ ಆಗ್ಬೋದು, ಒಂದು ರಾಜಕೀಯ ವಿಶ್ಲೇಷಣೆ ಆಗ್ಬೋದು, ಅರ್ಥಬದ್ಧವಾಗಿ ಅದು ನಮ್ಮ ಮಂಡ್ಯದ ಹೆಮ್ಮೆ ಅಂತಲೂ ಕೂಡ ನಾನು ಭಾವಿಸ್ತಾ, ಇದುವರೆಗೂ ಕೇವಲ ಇಷ್ಟು ವರ್ಷ ಜರ್ನಿ 16 ವರ್ಷ ಪತ್ರಕರ್ತ ಕೆಲಸ ಮಾಡಿದೆ. ಸೊ ಅದರಲ್ಲಿ 16 ವರ್ಷ ಕೇವಲ ರಾಜಕಾರಣದ ಸುದ್ದಿಗಳಲ್ಲಷ್ಟೇ, ಪೊಲಿಟಿಕಲ್ ಎಕ್ಸ್ಪರ್ಟ್ ಶಿವು ಅದಷ್ಟೇ ಆಗಿತ್ತು. ಆಡ್6 ಅನ್ನೋ ಸಂಸ್ಥೆ ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಬ್ರ್ಯಾಂಡಿಂಗ್ ಕಂಪ್ನಿ. ಅದು ಆ ಜೀನಿ ಮಿಲೆಟ್ಸ್ ನ ಒಂದು ಕಂಪ್ನಿ. ಸೊ ಒಂದು ಕಾನ್ಸೆಪ್ಟ್ ನಮಗೆ ಕೊಟ್ಟರು. ನನಗೆ ಕೇವಲ ರಾಜಕಾರಣ 224 ಕ್ಷೇತ್ರ ಬೆಳಗಿದ್ರೆ ರಾಜಕಾರಣ ಇದೊಂದೇ ನಾನು ಎಕ್ಸ್ಪರ್ಟ್. ಬಟ್ ನಾನು ಇದೇ ಜಿಲ್ಲೆಯವನು, ಇಲ್ಲಿಂದೇ ಓದೋನು. ಸೊ ಇದೊಂದು ಕಾನ್ಸೆಪ್ಟ್ ಕೊಟ್ಟಾಗ ನನ್ಗೆ ಅನ್ಸೋ, ಹೌದು ನ್ಯೂಸ್ ಅಂದ್ರೆ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು,
ಕೇವಲ ಕ್ಯಾಮ್ರಾ ಬೇರೆ ಬೇರೆ ಬೇಡ ಅನ್ನೋ ರೀತಿಯ ವಿಚಿತ್ರ ಆಗೋಗಿದೆ, ನ್ಯೂಸ್ ಬೇಡ ಅನ್ನೋ ಮಟ್ಟಕ್ಕೆ. ಬಟ್ ಇವತ್ತು ನಮ್ಮ ರಂಗೋಲಿಗೆ ಮತ್ತೆ ರೈತರಿಗೆ ಕಾರ್ಯಕ್ರಮ ಮಾಡ್ತಿರೋ ಬಹಳ ಖುಷಿ ಅಂತ. ಖಂಡಿತ ನಾನು ಆಗ್ಲೇ ಹೇಳಿದೆ, ಮತ್ತು ಸೈನ್ಸ್ ಅಲ್ಲಿ ಸ್ಕೋರ್ ಮಾಡಿಲ್ಲ ಅಂತ ವರಿ ಮಾಡ್ಕೊಂಡು ಈಗ ಸಂಸ್ಕಾರ ಕಲಿಸಿಲ್ವಲ್ಲ ಅಂತ ವರಿ ಮಾಡ್ಕೊಳ್ಳೋ ಸಮಯ. ಸಂಸ್ಕಾರ ನಮ್ಮ ಸಂಸಾರವನ್ನ ನಡೆಸುತ್ತೆ. ಸೈನ್ಸ್ ಕೇವಲ ಅದೊಂದು ಸಬ್ಜೆಕ್ಟ್ ಮತ್ತೊಂದು ವಿಷಯ ಅಷ್ಟೇ. ಹಾಗಾಗಿ ನಮ್ಮ ಬದುಕಿಗೆ ಬೇಕಿರೋದು ಸಂಸ್ಕಾರ. ರೈತರನ್ನ ಎಲ್ಲೋ ಮರಿತಾ ಇದೀರ, ಎಲ್ಲ ಮರಿತಾವ್ರೆ ಅಂತ ಅನ್ಸುತ್ತೆ. ದಯವಿಟ್ಟು ರೈತರನ್ನ ಬೆಳೆಸಿ ಉಳಿಸಿ ಅಂತ ಈಗಾಗಲೇ ಮಾಡಿರೋ ಈ ಕಾರ್ಯಕ್ರಮಗಳು ಪ್ರತಿದಿನ ಅನುಸರಣೆಯಾಗಿ ಬಂದು ಪ್ರತಿ ವರ್ಷನೂ ಈ ಸಂಕ್ರಾಂತಿ ಸುಗ್ಗಿ ಹಿಂದೆ ಹೆಂಗ್ ಮಾಡ್ತಿದ್ವಿ ರೈತರು ಅದೇ ಥರ ನಡೀಲಿ ಅಂತ ಆಶಿಸ್ತಾ. ತುಂಬ ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಚುಂಚಶ್ರೀ ಮತ್ತು ನೇಗಿಲಯೋಗಿ ಸಂಸ್ಥೆಯಿಂದ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಆಗ ನಮ್ಮ ದೇಶೀಯ ಕಲೆ ತುಂಬ ಪ್ರಚಾರ ಆಗುತ್ತೆ ಮತ್ತು ಉಳಿಕೆಗೆ ಅವಕಾಶ ಇರುತ್ತೆ. ಬಹುಮಾನ ನಿರೀಕ್ಷೆ ಏನಿಲ್ಲ, ಆದರೆ ಒಂದು ಅವಕಾಶ ಅಷ್ಟೇ. ಚೆನ್ನಾಗಿದೆ. ಈ ಥರ ಕಾರ್ಯಕ್ರಮಗಳು ತುಂಬ ಹೆಚ್ಚುವರಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಫಸ್ಟು ಸೆಕೆಂಡು ಅನ್ನೋದಕ್ಕಿಂತ ನಾನು ಸೆಲೆಕ್ಷನ್ ಆಗಿದ್ದು ನಂಗೆ ತುಂಬಾ ಖುಷಿ ಇದೆ. ಅಲ್ಲಿ ಫಸ್ಟ್ ಬರೋದಕ್ಕೆ ಟ್ರೈ ಮಾಡ್ತೀನಿ. ಅನ್ಕೊಂಡಿರ್ಲಿಲ್ಲ ಅಂದರೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ, ಸೊ ನಂದು ಇರಲಿ ಅಂತ ಬಿಟ್ಟೆ. ಪ್ರೈಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಬಟ್ ಆದರೂ ಕೂಡ ಬಂದಿದೆ. ಈಗ ಫಿನಾಲೆ ಇದೆ ಬೆಂಗಳೂರಲ್ಲಿ, ಅಲ್ಲೂ ಕೂಡ ಇದೆ ಕಾನ್ಫಿಡೆಂಟಲ್ಲಿ ಬಂದು ಗೆಲ್ತೀರಾ? ಇದೇ ರೀತಿ ಬಂದು ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನೀವು ಕರ್ನಾಟಕ ಟಿ ವಿ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿರೋದು ತುಂಬ ಧನ್ಯವಾದಗಳು ನಿಮಗೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ.